ನೋಡಿ ಒಂದು ಲೀ ಕಂಪ್ನಿದು ಕಾರ್ ಇದೆ. ಕಾರ್ ಏನಿದೆ ನೋಡೋಣ ಬನ್ನಿ. ಏನೋ ಮೆಗಾ ಅಂತ ಹಾಕಿದ್ದಾರೆ ನೋಡಿ. ಸಖತ್ತಾಗಿದೆ ಇದು ಕಾರು, ದೊಡ್ಡದಾಗಿದೆ. ಮಿನಿ ವ್ಯಾನ್ ಥರ ನೋಡಿ, ಮೆಗಾ ಅಂತ ಇದೆ. ಸಖತ್ ದೊಡ್ಡದಾಗಿದೆ ಇದು. ಎಲ್ಲ ಚೈನೀಸಲ್ಲಿದೆ. ಏ ವಾಟ್ ಇಸ್ ಸ್ಪೆಸಿಫಿಕೇಶನ್ ಮಗನೇ? ಓ ಇಟ್ಸ್ ಆಲ್ಮೋಸ್ಟ್ ಲೈಕ್ 53 lakhs ರೈಟ್? ನೋಡಿ ಹೆಂಗಿದೆ ಒಳಗಡೆ. ಸರಿ ಇದು ನೋಡಿ ಸ್ಟೇರಿಂಗ್ ಎಲ್ಲ ಹೆಂಗಿದೆ. ಓಪನ್ ಮಾಡ್ಬೋದಾ? ಅರೆ ವಾ, ಸಖತ್ತಾಗಿದೆ ನೋಡಿ ಒಳಗಡೆ. ಹೌ ಟಿ ವಿ ಇದೆ. ಟೋಟ್ಲಿ ಎಷ್ಟಂದರೆ 7 ಸೀಟ್ರ್ ಇದು. 7 ಸೀಟ್ರ್ ಇದೆ ನೋಡಿ ಕಾರ್. ನೋಡಿ ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಈ ಥರ ಇದೆ. ಇಲ್ಲಿ ಈ ಥರ AC ಡೇಟ್ ಕೊಟ್ಟಿದ್ದಾರೆ ಫುಲ್ ನೋಡಿ. ಈ ಥರ ಇಲ್ಲಿಂದ ಕೈ ಹಾಕ್ಬಿಟ್ಟು ಅಲ್ಲಿ ಕೈ ಹಾಕೋಕ್ಕಾಗುತ್ತಾ? ನೋಡಿ ಕುತ್ಕೊಂಡಿದ್ದೆ ನೋಡಿ. ಇವನು ನೋಡಿ ಲೆಗ್ ಸ್ಪೇಸ್ ನೋಡಿ ಸಖತ್ತಾಗಿದೆ. ರೈಟ್, ಗುಡ್. ಓಕೆ, ಐ ಸಿಟ್ ಫ್ರಂಟ್. ಸೀಲ್ ನೋಡಿ ಇದು ಆಟೋಮೆಟಿಕ್ ಡೋರ್ ಮಗನೇ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕ್ಲೋಸ್ ನೋಡಿ ಡೋರ್. ಅದು ಶೇಪ್ ನೋಡಿ, ಥರ ಮಜಾ ಆಗಿದೆ ಇದು. ಥರ ವಿಚಿತ್ರ ಆಗಿದೆ ಶೇಪು. ಹಿಂದ್ಗಡೆ ನೋಡಿ ಟೇಲ್ ಲ್ಯಾಂಪ್ ಫುಲ್ ಒಂದು ಪಟ್ಟಿ ಕೊಟ್ಬಿಟ್ಟಿದ್ದಾನೆ. ಆಮೇಲೆ ಹಿಂದೆ ಹಿಂಗೆ ಈ ಥರ ಓಪನ್ ಮಾಡೋದು ಇಲ್ಲ. ಇಲ್ಲೇನು ಓಪನ್ ಆಗ್ತಾ ಇಲ್ಲಪ್ಪ ಇದು. ಓಪನ್ ಆಯ್ತು ನೋಡಿ. ವಾವ್, ಈ ಥರ ಇದೆ ನೋಡಿ ಹಿಂದ್ಗಡೆ. ಇದು ಬೂತ್ ಸ್ಪೇಸು ಇರ್ಬೋದು. ಒಂದು 40 ಲೀಟರ್ಸ್ ಬೂತ್ ಸ್ಪೇಸ್ ಇರ್ಬೋದು. ಆಮೇಲೆ ಇದನ್ನು ಕಂಪ್ಲೀಟ್ ಬ್ಯಾಕ್ ಮಾಡ್ಕೊಂಬಿಟ್ಟು ಒಂದು ಬೆಡ್ ಥರ ಆಗುತ್ತೆ. ನೋಡೋಣ ಬನ್ನಿ. ಇಲ್ಲ ಇದು ಹೆಂಗಪ್ಪ ಇದು? ಮಗನೇ, ಯು ಪ್ರೆಸ್ ದಟ್ ಒನ್ ಇನ್ ದಿಸ್. ಸಿ ದಿಸ್ ಒನ್ ರೈಟ್? ನೀಡ್ ಟು ಪ್ರೆಸ್. ಗೊತ್ತಾಗ್ತಾಯಿಲ್ಲ ಇದು. ಅಲ್ಲಿಂದ ಬಟನ್ ಕೊಟ್ಟಿದ್ದೆ ನೋಡಿ. ಏನದು? ಅರೆ ವಾ, ನೋಡಿ ಅದು ಫೋಲ್ಡ್ ಆಯ್ತು ನೋಡಿ, ಕಂಪ್ಲೀಟ್ ಆಟೋಮೆಟಿಕ್. ಅದು ಫೋಲ್ಡ್ ಆದ ತಕ್ಷಣ ನೋಡಿ ಇದೊಂಥರ ದೊಡ್ಡದಾಗ್ಬಿಡುತ್ತೆ. ಗುಡ್. ಮತ್ತೆ ಒಂದು ಬಟನ್ ಪ್ರೆಸ್ ಮಾಡ್ತಾನೆ. ಇದು ಬಂತು ಹಿಂದ್ಗಡೆ. ಕಂಪ್ಲೀಟ್ಲಿ ಇಟ್ ನಾಟ್ ಬಿಕಮ್ 180 ಡಿಗ್ರಿ ಫುಲ್ ಫ್ಲಾಟ್ ಬ್ಯಾಕ್ ಸೈಡ್. ನೋ ರೈಟ್. ಇದೇ ಇಷ್ಟೇ ಮ್ಯಾಕ್ಸಿಮಮ್ ಹೋಗೋದು ನೋಡಿ. ಈ ಥರ ಹಿಂದ್ಗಡೆ ಈ ಥರ ಇದೆ. ಆಗೇನು ಪ್ರೆಸ್ ಮಗನೇ? ಅದು ಮುಂದೆ ಹೋಯ್ತು. ವೇಟ್ ಆಟೋಮೆಟಿಕ್ ನೋಡಿ. ಈ ಥರ ಕ್ಲೋಸ್ ಮಾಡಿಬಿಟ್ರೆ ಅವ್ನು ಮತ್ತೆ ಬಟನ್ ಪ್ರೆಸ್ ಮಾಡ್ತಾನೆ. ಹಾಗೇನು ಫುಲ್ ಬ್ಯಾಕ್. 5,30,000 ಕಾರಿಗೆ. ಚೈನೀಸ್ ಯೂನ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 60 ಲಕ್ಷ ಆಗುತ್ತೆ ಕಾರು. 7 ಸೀಟ್ರ್ ಇದೆ. ಹಿಂದೆ ನೋಡಿ ಅವ್ನು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಕ್ಲೋಸ್ ಆಯಿತು. ಆಮೇಲೆ ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಕ್ಯಾಮ್ರಾ ಇದೆ. ಫುಲ್ 360 ಡಿಗ್ರಿ ಇದೆ. ಹಾಗಾಗಿದೆ ನೋಡಿ. ಫುಲ್ ಸೀಟ್ ಎಲ್ಲ ಚೆನ್ನಾಗಿದೆ ನೋಡಿ. ವೈಟ್ ಕಲರ್ ಸೀಟು ನೋಡಿ. ಬನ್ನಿ ಒಳಗಡೆ ಕೂತ್ಕೊಳ್ತಾ ಬನ್ನಿ. ಇದು ನೋಡಿ ಈ ಥರ ಇದೆ ಇದು. ಕೈ ಯಾವ್ದಮ್ಮ? ಬನ್ನಿ ಕೂತ್ಕೊಳ್ಳೋಣ, ನೋಡೋಣ ಸೀಟಲ್ಲಿ. ಇಲ್ಲೊಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಗುಡ್. ನೋಡಿ ಈ ಥರ ಇದೆ. ಒಂದು ನಿಮಿಷ. ಈ ಥರ ಇದೆ ನೋಡಿ ಒಳಗಡೆ. ಸೊ ಏನೋ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಹಿಂದ್ಗಡೆ. ಚಗ ಚಾಮೇನ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ. ಅರೆ ಆಟೋಮೆಟಿಕ್ ನೋಡಿ ಇದೆ ಇಲ್ಲ ಫುಲ್ಲಾಗಿ. ಹಿಂದ್ಗಡೆ ಹೋಗ್ತಾ ಇದೆ ನೋಡಿ. ಇಲ್ಲೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಮುಂದೆ ಹಿಂದೆ ಮಾಡ್ಕೋಬೋದು. ಹಿಂದ್ಗಡೆ ಎಲ್ಲ ಮಸಾಜ್ ಎಲ್ಲ ಇದೆ ಅಂತ ಇದಕ್ಕೆ. ಸಾಕಾಗಿದೆ ರೀ. ನೋಡಿ ಫುಲ್ ನೋಡಿ 180 ಡಿಗ್ರಿ ಆಗುತ್ತೆ ಆಲ್ಮೋಸ್ಟ್. ಅಮೇಝಿಂಗ್. ಕಂಪ್ಲೀಟ್ಲಿ 180 ಡಿಗ್ರಿ ನೋಡಿ. ನಾನು ಮಲ್ಕೊಂಡ್ಬಿಡ್ತೀನಿ ಕೂಲಾಗಿ. ಫುಲ್ ನೋಡಿ ಈ ಥರ ಇದೆ ಕಂಪ್ಲೀಟ್ಲಿ. ನಾನು 180 ಡಿಗ್ರಿ. ಮತ್ತು ಮೇಲೆ ನೋಡಿ ಅದೇ ಮೇಲೆ ಬರುತ್ತೆ. ಚೆನ್ನಾಗಿದೆ ರೀ, ಸಖತ್ತಾಗಿದೆ. ಫುಲ್ ಕಂಫರ್ಟಬಲ್ ಇದೆ. ಆಮೇಲೆ ಹಿಂದೆ ಮಸಾಜ್ ಎಲ್ಲ ಇದೆ ಅಂತ ಹೇಳ್ತಾರೆ ಇದಕ್ಕೆ. ಛೇನ್ಸ್ ದೇನ್ ದೊಂಗಮ್ಮ? 对，全电动。那个满充的话跑多少？710公里。710公里。对，但是它充电12分钟跑500公里。充電12分鐘。快充。 12ನಿಮಿಷ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳ್ತಾರೆ. ಹೊಸ ಇಂದು这个你刚刚说多少？那个满充的话，那个跑到标710公里。710公里 ，OK。有个550公里左右。710 ಕಿಲೋಮೀಟರ್ ಹೋಗುತ್ತೆ ಫಾಸ್ಟ್ ಆದರೆ.高速多少？高速大概是520。ಓಕೆ, ಹೈ ಸ್ಪೀಡಲ್ಲಿ 520ಅಂತ ಹೇಳಿದ್ದಾರೆ. ಸಿಟಿಯಲ್ಲಿ 710ಅಂತ ಹೇಳ್ತಿದ್ದಾರೆ. 您是博主吗？对，我是博主，我那里也有一个电动车。
您在中国生活还是来这边玩啊？我在一直在这里啊。一直在这里。对对。您是哪个平台啊我是那个 YouTube ಕೇಳ್ತಾಯಿದ್ರಿ ಯಾವ ಊರು ಏನಂತೆಲ್ಲ ಕೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟರು ಚೆನ್ನಾಗಿ ಇದು ಚೆನ್ನಾಗಿ ？这 ಮಾತಾಡ್ತೀಯ 里 ಅಂತ. 可以开热点，它也可以上 YouTube 这边。 ಓಕೆ ಹಾಂ ಹಾಂ. ನೋಡಿ ಹಿಂದ್ಗಡೆ ಇಲ್ಲೆಲ್ಲ ಹೀಟರು ಫ್ಯಾನ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಗ್ಲಾಸ್ ಹಾಕಿದ್ದೆಲ್ಲ ಇದೆ. ಮುಂದೆ ಹಿಂದೆಯಿಂದ ಈ ಥರ ಕಾಣುತ್ತೆ ನೋಡಿ ಮುಂದ್ಗಡೆ ಎಲ್ಲ. ಆಮೇಲೆ ಹಿಂದ್ಗಡೆ ಇದೇನು ಗೊತ್ತಾಗ್ತಾರ ನನಗೆ. 这个车租赁在 YouTube 上。 ಓಕೆ. ನೋಡಿ ಇದೆಲ್ಲ ಸೀಟ್ ಅಡ್ಜಸ್ಟ್ಮೆಂಟಿಗೆ ಎಲ್ಲ ಇದೆ ನೋಡಿ. ಇಲ್ಲಿ ಇದು ಹಿಂದೆ ಮುಂದೆ ಮಾಡ್ಕೊಳ್ಳೋಕೆ, ಆಮೇಲೆ ಹೀಟ್ರ್ ಆನ್ ಆಫ್ ಮಾಡ್ಕೊಳ್ಳೋಕ್ಕೆಲ್ಲ ಇದೆ. ಸಖತ್ತಾಗಿದೆ ಇದು. ನೋಡಿ ಮುಂದೆ ಸ್ಟೇರಿಂಗ್ ಎಲ್ಲ ಆ ಥರ ಕೊಟ್ಟಿದ್ದಾರೆ. ಮುಂದೆ ಸ್ಟೇರಿಂಗ್ ಹತ್ರ ಕೂತ್ಕೊಳ್ಳೋಣ ಬನ್ನಿ ನೋಡೋಣ. 现在你只要有一个居住证，在这边你就可以上牌了。中国的驾照 오늘이요 중국 자스전 没有啊？ 요. 有是吧？那可以上牌，有上深圳牌。哦我有 OK 一个客户也是印度的。 ಓಕೆ. ಯಾರೋ ಒಬ್ರು ಇಂಡಿಯನ್ ಕಸ್ಟಮರ್ ಅಂತ ಹೇಳಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ರು ಅವರು. ನೋಡಿ ಚೆನ್ನಾಗಿದೆ ಕಾರ್ದು. ಸಖತ್ತು. 这可以跑到自动有吗？自动泊车、智能驾驶全都有。 ಇಲ್ಲ 标配。ಆಟೋ ಪಾಲಿಟ್ ಎಲ್ಲ ಇದೆ ಅಂತ ನೋಡಿ. ಆಟೋ ಪಾರ್ಕಿಂಗ್, ಆಟೋ ಪಾಲಿಟ್ ಎಲ್ಲ ಇದೆ ಅಂತ ಇದರಲ್ಲಿ. ಬನ್ನಿ ಡ್ರೈವರ್ ಸೀಟಲ್ಲಿ ತೋರಿಸೋಣ ಬನ್ನಿ, ಕೂತ್ಕೊಳ್ಳೋಣ ಬನ್ನಿ. ಹೇಗಿದೆ ನೋಡಿ. ಸಖತ್ತಾಗಿದೆ ಡ್ರೈವರ್ ಸೀಟ್. ನೋಡಿ ಮುಂದೆ ಈ ಥರ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಇದೆ ನೋಡಿ ಡ್ರೈವರ್ ಸೀಟು. ಇದೊಂಥರ ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ, ಫುಲ್ ರೌಂಡ್ ಬಂದಿಲ್ಲ. ಇಲ್ಲಿ ಒಂಥರ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಕುತ್ಕೊಂಡಾಗೆ ಈ ತೊಡೆಗೆ ಇದಕ್ಕೆ ಸ್ಪೇಸ್ಗೆ ಒಳ್ಳೆಯ ಸ್ಪೇಸ್ ಆಗುತ್ತೆ. ಆಮೇಲೆ ಇದೆಲ್ಲ ಏನೇನು ಕೊಟ್ಟಿದ್ದು. ಒಂದು ನಿಮಿಷ ಇದು ಓಪನ್ ಮಾಡೋಣ ಬನ್ನಿ. ಇದು ಸಿಂಪಲ್ ಇದೆ ರೀ. ಒಂದು ನಿಮಿಷ. ಇದರಲ್ಲಿ ಎ ಸಿ ಥರ ಏನೋ ಇದೆ ರೀ, ಗಾಳಿ ಬಂತು ಇಲ್ಲಿ ಎ ಸಿ. ಇಲ್ಲಿದೆ. ನಾನು ಒಳಗಡೆ ಎ ಸಿ ಕೊಟ್ಟಿದ್ದಾರೆ ಅಂದ್ಕೊಂಡೆ. ನೋಡಿ ಇದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಇದು ಹಿಂದೆಗಡೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದೇ ಹಿಂದೆ ಹೋಗುತ್ತೆ. ಆಮೇಲೆ ಇದು ಹಿಂದ್ಗಡೆ ಬರುತ್ತೆ, ಹಿಂದೆ ಮುಂದೆ ಹೋಗೋಕ್ಕೆ ಇದು ಮಾಡಿದ್ದಾರೆ. ಇದು ಏನು ಬಟನ್ದು? ಇದು ಹೆಡ್ ಅಡ್ಜಸ್ಟ್ ಮಾಡೋಕ್ಕೆ. ಮೇಲೆ ಒಂದು ಈ ಥರ ಇದೆ. ಆಮೇಲೆ ಹಿಂದೆನೂ ಅದು ಕಂಪ್ಲೀಟ್ ಗ್ಲಾಸ್ ಇದೆ ಹಿಂದ್ಗಡೆ. ಇದು ನೋಡೋಣ. ಇಲ್ಲೊಂದು ನೋಡಿ, ಟಚ್ ಮಾಡಿದ ತಕ್ಷಣ ಬಟನ್ನು. ಸಖತ್ತಿದೆ ಇದು. ಸುಮ್ಮನೆ ಒಂದು ಟಚ್ ಮಾಡಿದ್ರೆ ಹಿಂಗೆ ಬರುತ್ತೆ. ಚೆನ್ನಾಗಿದೆ. ಆಮೇಲೆ ಡ್ಯಾಶ್ ಬೋರ್ಡಲ್ಲಿ ಇದು ಒಳಗಡೆ ಏನಿದೆ ನೋಡೋಣ ಬನ್ನಿ. ಇಲ್ಲಿ ಈ ಥರ ಇದೆ ರೀ. ಇಲ್ಲಿ ಇದೆಲ್ಲ ನಾರ್ಮಲ್ ಆಗಿದೆ. ಆಮೇಲೆ ಡೋರ್ ಸೈಡಲ್ಲಿ ಡೋರ್ ಪಾಕೆಟಲ್ಲಿ ಈ ಥರ ಇದೆ. ಆಮೇಲೆ ಇದೇನು ಈ ಥರ ಸುಮ್ಮನೆ ಹಂಗೆ ನೋಡಿ. ಅಲ್ಲೊಂದು ಲೈಟ್ ಇದೆ. ಈ ಕಡೆ ನೋಡಿ, ಇಲ್ಲೊಂದು ಲೈಟ್ ಇದೆ. ಅಲ್ಲಿ ಸ್ಪೀಕರ್ ಇದೆ ಅಷ್ಟೇ. ಇದು ಗೊತ್ತಾಗ್ತಾ ಇಲ್ಲ ನನಗೆ. ಸುಮ್ಮನೆ ಹಂಗೆ ಸ್ಟೈಲಿಶ್ ಆಗಿದೆ ನೋಡಿ. ಸ್ಟೇರಿಂಗ್ ವೀಲ್ ಈ ಥರ ಇದೆ. ಫುಲ್ ಆಟೋಮೆಟಿಕ್ ಅಂತ ಹೇಳಿದ್ರು ಅವರು. ನೋಡಿ ಡೋರ್ ಓಪನ್ ಮಾಡಲಾ? ನೋಡಿ ನನ್ನ ಮಗ ಅಲ್ಲಿದೆ ನೋಡಿ. ಮಗ ಅಲ್ಲ ಅವನು, ನನ್ನ ಮಗನೇ ಅಂದ್ಕೊಂಡೆ. ಅಲ್ಲಿದವನು. ಚೆನ್ನಾಗಿದೆ ರೀ, ಸಖತ್ತಾಗಿದೆ. ಅವರು ಟ್ರಯಲ್ ರೌಂಡ್ ಹೋಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಬಟ್ ಹೋಗ್ಬೋದು ರೀ. ಏನು ಮಾಡ್ತಾರೆ, ಫೋನ್ ಮಾಡಿ ಆಮೇಲೆ ಜೀವ ತಿಂದು ಹಿಂಟಾಕ್ಬಿಡ್ತಾರೆ. ಚೆನ್ನಾಗಿದೆ ರೀ. ಕಾರ್ ಮಾತ್ರ ಸೂಪರಾಗಿದೆ. ಇದು ಬಂದುಬಿಟ್ಟು ರೇಟ್ ಎಷ್ಟಿದೆ ಅಂದರೆ ತೋರಿಸ್ತೀನಿ, ನೀವೇ ನೋಡಿ. ಇದು ರೇಟ್ ಬಂದುಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಿ. ಅಂದರೆ ಇದು 5300 ಅಂದರೆ ಎಷ್ಟು? ಇದು 5,30,000 ಚೈನೀಸ್ ಯುವಾನ್. ಅಂದರೆ ಇಂಡಿಯನ್ ರುಪೀಸಲ್ಲಿ 60 ಲಕ್ಷ ಇದೆ ಗಾಡಿ. ಇದಕ್ಕೆ ಸಖತ್ತಾಗಿದೆ ಗಾಡಿ ನೋಡಿ. ಎಷ್ಟು ದೂರ ಹಿಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೂಪರಾಗಿದೆ ನೋಡಿ. ಫುಲ್ ಸಖತ್ತಾಗಿದೆ. ಇದು ಮೆಗಾ ಅಂತ ಹಾಕಿದ್ದಾರೆ. ಎಷ್ಟೊಂದೆಲ್ಲ ಸೆನ್ಸರ್ಸ್ ಎಲ್ಲ ಇದೆ. ಮುಂದೆ ಒಂದು ಸೆನ್ಸರ್ ಇದೆ. ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದೆ ನೋಡಿ. ಇದಕ್ಕೆ ಇಲ್ಲೊಂದು ಕ್ಯಾಮ್ರಾ ಇದೆ. ಆಮೇಲೆ ಮೇಲೆ ಒಂದೆರಡು ಕ್ಯಾಮ್ರಾ ಇದೆ. ಮೇಲೆ ಸೆನ್ಸರ್ ಅಂದರೆ ಫುಲ್ ಎಡಾಸ್ ಫಂಕ್ಷನ್ನು. ಆಮೇಲೆ ಲೈಡಾರ್ ಎಲ್ಲ ಅದೇ ಎಡಾಸ್ ಫಂಕ್ಷನ್ಗೆಲ್ಲ ಇದು ಸಪೋರ್ಟ್ ಆಗಿ ಎಲ್ಲ ಸಾಮಗ್ರಿಗಳಿದೆ ನೋಡಿ. ಇಲ್ಲೊಂದು ಏನೋ ಈ ಥರ ಸೆನ್ಸರ್ ಇದೆ, ಡೋರ್ ಆಟೋಮೆಟಿಕ್ ಡೋರ್ ಕ್ಲೋಸ್. ಅಲ್ಲೊಂದು ಕ್ಯಾಮ್ರಾ ಇಟ್ಟಿದ್ದಾರೆ ಅಂದ್ಕೊಂಡೆ ನಾನು. ಅವಾಗಲೇ ಹೇಳ್ದಲ್ಲ, ಇಲ್ಲೊಂದು ಕ್ಯಾಮ್ರಾ ಇದೆ. ಅಂದರೆ ಫುಲ್ ನಿಮಗೆ 360 ಡಿಗ್ರಿ ಇದು ಆಗುತ್ತೆ. ಇಲ್ಲೊಂದು ಸೆನ್ಸರ್ ಇದೆ. ಹಿಂದ್ಗಡೆ ಈ ಥರ ಇದೆ ನೋಡಿ. ಚೆನ್ನಾಗಿದೆ. ಇದು ಚೈನೀಸ್ EV ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗ್ತದೆ ರೀ. ದಿನಾ ಒಂದು ಹೊಸ ಮಾಡಲ್ ನೋಡ್ತಾ ಇದ್ದೀನಿ, ದಿನಾ ಒಂದು ಇದು ನೋಡ್ತಾ ಇದ್ದೀನಿ. ಇನ್ನೊಂದಿನ ನಾನು ಮರ್ತೇ ಬಿಟ್ಟೆ. ಇಲ್ಲಿ ನೋಡಿ, ಇದು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಅರೆ ವಾ, ಇದು ಏರೋಪ್ಲೇನ್ ಥರ ರೀ. ಏರೋಪ್ಲೇನ್ ಥರ ಇಲ್ಲಿ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಬೋದು, ಏನಾದರೂ ಊಟ ಮಾಡ್ಬೋದು, ಟಿಫಿನ್ ಮಾಡ್ಬೋದು. ಊಟ ಅಲ್ಲ, ಟಿಫಿನ್ ಮಾಡ್ಬೋದು. ಒಂದು ಹಿಂಗೆ ಒಂಥರ ಆರ್ಮ್ ರೆಸ್ಟ್ ಸಖತ್ ಸ್ಟ್ರಾಂಗ್ ಆಗಿದೆ.
ಇಲ್ಲಿ ಕೆಳಗಡೆ ಏನಿದೆ? ಓ ಇಲ್ಲೊಂದೇನೋ ಇದೆ. ಓ ಇಲ್ಲಿ ಸುಮ್ಮನೆ ಹಂಗೆ ಅದು ಫೈಲ್ ಪೇಪರ್ ಇಟ್ಕೊಳ್ಳೋಕ್ಕೆ. ಸಾಕಾಗಿದೆ ರೀ, ಅಮೇಝಿಂಗ್. ನೋಡಿ ಈ ಥರ ಇದೆ ಇದು ಚೇರು ಹಿಂದ್ಗಡೆ. ಸೂಪರಾಗಿದೆ. ಯು ಲೈಕ್ ಸನು? ಯು ವಾಂಟ್ ಟ್ರೈ? ಯು ವಾಂಟ್ ಗೋ ಫಾರ್ ದ ಟೆಸ್ಟ್ ಡ್ರೈವ್? He said just now he can arrange for the test drive. ಹೋಗೋಣ? Ask him. Ask the guy. ಬನ್ನಿ ನೋಡೋಣ. ಮಗ ಮಾತಾಡ್ತಾನಂತೆ ಟೆಸ್ಟ್ ಡ್ರೈವ್ ಕೇಳೋಣ ಬನ್ನಿ ಅವನಿಗೆ. ಯು ಆಸ್ಕ್ ಹಿಮ್.这里都可以试驾，在隔壁有一个车，您看您什么时候方便？ Where? Just somewhere here you can try. Where I can try? I can try here only? 在另外有车。 Oh. Where outside the complex? Okay. Outside the complex ಅಂತ ಬೇಡ ಬಿಡಿ. ಸೊ ಮಗಗೆ ಕಾರ್ ಇಂಟ್ರೆಸ್ಟ್ ಆಯಿತು. ಯು ಲೈಕ್ ದ ಕಾರ್ ರೈಟ್? ಓಕೆ ಗುಡ್. ಓಕೆ ಸರ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್, ಸೊ ಹಿ ವಿಲ್ ಆನ್ಸರ್ ಯುವರ್ ರಿಪ್ಲೈ ರೈಟ್? ದ ಕಮೆಂಟ್. ಬರ್ತಾ ಮಗ ನಿಮಗೆ ಕನ್ನಡ ಬರುತ್ತಾ ಕನ್ನಡ? ಯು ಕ್ಯಾನ್ ಸ್ಪೀಕ್ ಕನ್ನಡ? No. ಸೇ ಸ್ವಲ್ಪ ಸೇ ಯುವರ್ ನೇಮ್ ಇನ್ ಕನ್ನಡ. ನನ್ನ ಹೆಸರು ರಿಷನ್. ನನ್ನ ಹೆಸರು ರಿಷನ್. ಪಾಪ ಇಟ್ಟಿದ್ರಿ ಪಾಪ ಅವನಿಗೆ. ಏನಂದರೆ ಪ್ರಾಬ್ಲಮ್ ಏನಂದರೆ 360 ಡಿಗ್ರಿ ಫುಲ್ಲು ಚೈನೀಸಲ್ಲಿದೆ. ಆಮೇಲೆ ನಾನು ಬರೋದು ವೀಕೆಂಡಲ್ಲಿ ಮಾತ್ರ ಸಿಗೋದು. ಸೊ ಅದೇ ಟೈಮಲ್ಲಿ ಇವನು ಒರೇ ಫೋಟೋಗ್ರಾಫಿ ಅದರಲ್ಲೇ ಟೈಮ್ ಹಾಕ್ಬಿಡ್ತಾನೆ. ಹಾಗಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಕಲಿಸೋಕ್ಕೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ಕಲಿಸ್ತಾ ಇದ್ದೀನಿ. ನೋಡೋಣ. ಬಟ್ ಮದರ್ ಟಂಗ್ ತುಂಬ ಅಡ್ಡ ಬರ್ತಾ ಇದೆ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ. ಓಕೆ ಸರ್, ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್.